ಸ್ನೇಹಿತರೆ ನಮಸ್ತೆ. ಜನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಳ್ಳಿ. ಈ ಜಾತಿವಾದಿ ಸಿದ್ದರಾಮಯ್ಯನಿಂದ ನೆಮ್ಮದಿನೇ ಇಲ್ಲ. ಮೂರೊತ್ತು ಜಾತಿ ಜಾತಿ ಅಂತ ಎರಡನೇ ಬಾರಿಗೆ CM ಕೂಡ ಆಗ್ಬಿಟ್ರು. ಇದುವರೆಗೂ ಮೋದಿಯದ್ದು ಯಾವ ಜಾತಿ ಅಂತಲೇ ಗೊತ್ತಿಲ್ಲ. ಅಂತಹ ಮೋದಿ ಯಾವ ಅಹಿಂದ ಕೂಡ ಮಾಡದೆ 3 ಬಾರಿ ಪ್ರೈಮ್ ಮಿನಿಸ್ಟರ್ ಆಗಿಲ್ವಾ? ಕಾಂಗ್ರೆಸ್ಸನ್ನು ಬಿಟ್ಟರೆ ಈ ದೇಶದಲ್ಲಿ ಮತ್ತಷ್ಟು ಜಾತಿಗಳನ್ನು ಹುಟ್ಟಾಗುತ್ತೆ. ನಾವೆಲ್ಲ ಒಂದು ಅಂತ ಈ ಕಾಂಗ್ರೆಸ್ಸಿಗೆ ಅರ್ಥ ಆಗೋದು ಯಾವಾಗ? ಈ ರೀತಿಯ ವಿಚಾರಗಳು ಭಾಳ ಮುನ್ನೆಲೆ ಬರ್ತಾ ಇದ್ದಾವೆ. ಜಾತಿ ಸಮೀಕ್ಷೆ ಈಗ ಎಲ್ಲೆಲ್ಲೂ ಸುದ್ದಿಯಲ್ಲಿದೆ. ಭಾರತ ಅಂದರೆ ಜಾತಿಗಳ ದೇಶ. ಜಗತ್ತಿನ ಬೇರೆ ಯಾವುದೇ ದೇಶದಲ್ಲೂ ಇಲ್ಲದ ಒಂದು ವ್ಯವಸ್ಥೆ ಭಾರತದಲ್ಲಿದೆ, ಅದು ಜಾತಿ. ಬೇರೆ ದೇಶಗಳಲ್ಲಿ ಧರ್ಮಗಳಿದ್ದಾವೆ, ಆ ಧರ್ಮಗಳಲ್ಲಿ ಕೆಲವು ಪಂಗಡಗಳಿದ್ದಾವೆ. ಆದರೆ ಜಾತಿ ಅನ್ನುವ ಒಂದು ವ್ಯವಸ್ಥೆ ಭಾರತದಲ್ಲಿ ಮಾತ್ರ. ಇದೆಲ್ಲ ಗೊತ್ತಿರೋದೆ. ಮುಂದೇನು? ಸಿದ್ದರಾಮಯ್ಯ ಸರ್ಕಾರ ಮಾಡಲು ಹೊರಟಿರುವ ಜಾತಿ ಸಮೀಕ್ಷೆ ಈ ಜಾತಿಯನ್ನು ಮತ್ತಷ್ಟು ಗಟ್ಟಿ ಮಾಡುತ್ತೆ. ಸಿದ್ದರಾಮಯ್ಯ ಅಧಿಕಾರದಲ್ಲಿ ಇರೋ ತನಕ ಜಾತಿ ಗಟ್ಟಿಯಾಗ್ತಾನೇ ಹೋಗುತ್ತೆ ಅನ್ನುವ ಟೀಕೆ ಅತ್ಯಂತ ಪ್ರಬಲವಾಗಿ ಕೇಳಿಸ್ಬರ್ತದೆ. ಅದರಲ್ಲೂ ಈ ಜಾತಿ ಸಮೀಕ್ಷೆ ಶುರುವಾದ ನಂತರ ಅದು ಸಮಾಜದೊಳಗೆ ಇನ್ನೂ ಗಟ್ಟಿಯಾಗುತ್ತಲೇ ಹೋಗ್ತಾ ಇದೆ. ಹಾಗಾದರೆ ಸಿದ್ದರಾಮಯ್ಯ ಜಾತಿವಾದಿನ? ಜಾತಿ ವಿನಾಶ ಮಾಡೋದು ಬಿಟ್ಟು ಮತ್ತಷ್ಟು ಮಗದಷ್ಟು ಜಾತಿ ಲೆಕ್ಕ ಮಾಡ್ತಾ ಕೂತ್ರೆ ಈ ದೇಶದಲ್ಲಿ ಸಮಾನತೆ ಎಲ್ಲಿಂದ ಬರಬೇಕು? ಜಾತಿ ಇಲ್ದಂಗೆ ಆಗಬೇಕು ಅಂದರೆ ಹೇಗೆ? ಈಗ ನಡೀತಾ ಇರೋದು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಅಂತಾದರೂ ಕೂಡ ಮೂಲದಲ್ಲಿ ಇದು ಜಾತಿ ಸಮೀಕ್ಷೆನೇ. ಜಾತಿ ಸಮೀಕ್ಷೆಯ ಮೂಲಕ ಸಿದ್ದರಾಮಯ್ಯ ಏನು ಹೇಳಕ್ಕೆ ಹೊರಟಿದ್ದಾರೆ? ಯಾಕೆ ಅದನ್ನು ವಿರೋಧಿಸ್ತಿದ್ದಾರೆ ಕೆಲವರು? ಒಂದೊಂದಾಗಿ ನೋಡ್ತಾ ಹೋಗೋಣಂತೆ. ಜಾತಿ ಕಾರಣಕ್ಕೆ ಈ ದೇಶದಲ್ಲಿ ಎಲ್ಲ ಸವಲತ್ತುಗಳು ಸಿಗ್ತವೆ ಮತ್ತು ಕೆಲವರಿಗೆ ಸವಲತ್ತುಗಳೇ ಸಿಗೋದಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವ 4 ಶ್ರೇಣಿಗಳ ವ್ಯವಸ್ಥೆ ಭಾರತದಲ್ಲಿ ಬಹಳ ಹಿಂದಿನ ಕಾಲದಿಂದ ಚಾಲ್ತಿಯಲ್ಲಿದೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ಜಾತಿ ಮನುಷ್ಯನ ಜೊತೆ ಮಾತಾಡೋಕ್ಕೆ ಶುರು ಮಾಡೋದೇ ಜಾತಿಯಿಂದ, ಅದರ ಪರಿಚಯದಿಂದ. ಇದು ಈ ಕಾಲದಲ್ಲಿ ಯಾರು ಒಪ್ತಿದ್ರು ಕೂಡ ನಮ್ಮೊಳಗೆ ಆಳವಾಗಿ ಬೇರು ಬಿಟ್ಟಿರೋದಂತೂ ಸತ್ಯ. ಅದೇ ಕಾರಣಕ್ಕೆ ನಮ್ಮ ದೇಶದ ಆಯಾ ಪ್ರದೇಶಗಳಲ್ಲಿ ಗಟ್ಟಿಯಾಗಿರ್ತಕ್ಕಂಥ ಜಾತಿಗಳು ಇದುವರೆಗೂ ಅಧಿಕಾರವನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದಾವೆ. ಮೈಸೂರು ಪ್ರಾಂತ್ಯ ಅಂದರೆ ಹಾಸನ, ಮಂಡ್ಯ, ಮೈಸೂರು ಮುಂತಾದ ಕಡೆ ಒಕ್ಕಲಿಗರದ್ದೇ ನಡೆಯೋದು. ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೇ. ಹಾಗೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಲಿಂಗಾಯತರದೇ ನಡೆಯೋದು. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇಂಥದ್ದೇ ಜಾತಿ ಕಾರಣದ ಅಧಿಕಾರ ಸವಲತ್ತುಗಳು ಪ್ರಾಪ್ತಿ ಆಗ್ತಾನೆ ಇದ್ದಾವೆ. ಹಾಗಾದರೆ ಇಲ್ಲಿ ವಂಚಿತರಾಗ್ತಿರೋದು ಯಾರು? ಭಾರತದ 4 ಜಾತಿ ಬಿಟ್ಟು ಪಂಚಮರು ಅಂತ ಒಂದಿದೆ. ಪಂಚಮ ಅಂದರೆ 5ನೇಯದು ಅಂತ. ಹಿಂದೂ ಧರ್ಮದ ಅಧಿಕೃತತೆಯ ಪ್ರಕಾರ 4 ಜಾತಿ. ಆದರೆ ಈ ಪಂಚಮ ಅನ್ನೋದು ಕೂಡ ಹಿಂದೂಗಳೇ. ಅವರೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ. ಇವರುಗಳು ಹಿಂದೂ ಧರ್ಮದಲ್ಲಿ ಇದ್ದರೂ ಕೂಡ ಇತರೆ ಜಾತಿಗಳು ಪಡೆದಿರ್ತಕ್ಕಂಥ ಸವಲತ್ತುಗಳನ್ನು ಇದುವರೆಗೂ ಪಡ್ಕೊಂಡೇ ಇಲ್ಲ ಅನ್ನೋದು ಅಮಾನವೀಯ ನಾಗರಿಕ ಸಮಾಜಕ್ಕೆ ಇರೋದಂಥ ಕನ್ನಡಿ. ಅದೇ ಕಾರಣಕ್ಕೆ ನಮ್ಮ ದೇಶದ ಸಂವಿಧಾನ ಅಂತಹ ಪಂಚಮರು ಅಂದರೆ ಹಿಂದೂ ಧರ್ಮದಲ್ಲೇ ಇದ್ದು ಏನೇನೋ ಸವಲತ್ತು ಪಡೆದಿರತಕ್ಕಂಥ ಜನರಿಗೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಮೀಸಲಾತಿನ ಜಾರಿಗೆ ತಂತು. ಒಂದು ವೇಳೆ ಮೀಸಲಾತಿನೇ ಇರಲಿಲ್ಲ ಅಂದಿದ್ರೆ ಸ್ವತಂತ್ರ ಬಂದು 79 ವರ್ಷಗಳಾದರೂ ಕೂಡ ಈ ಪಂಚಮರಿಗೆ ನಾಗರಿಕತೆ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೂರದೃಷ್ಟಿಯ ಕೊಡುಗೆ. ಹಾಗಂತ ಮೀಸಲಾತಿ ಕೇವಲ SC ST ಜಾತಿಗಳಿಗೆ ಮಾತ್ರ ಸೀಮಿತವ? ಸಾಮಾನ್ಯರೇನು ತುಂಬ ಓದ್ಕೊಂಡಿದ್ದ ವಿದ್ಯಾವಂತರು ಕೂಡ ಹಾಗೆ ಅಂದ್ಕೊಂಡಿದ್ದಾರೆ. ಇದು ಸಾಮಾಜಿಕ ಸರಿಸಮಾನತೆಯ ಜ್ಞಾನದ ಕೊರತೆ. ಮತ್ತು ಈ ಕೊರತೆಯನ್ನು ಮತ್ತಷ್ಟು ಮಗದಷ್ಟು ಹೆಚ್ಚೆಚ್ಚು ಮಾಡ್ತಾ ಇರ್ತಕ್ಕಂಥದ್ದು, ಅದನ್ನು ಪೋಷಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಶಿಕ್ಷಣ ವ್ಯವಸ್ಥೆ. ಹಾಗಾದರೆ ನಾವು ಇಷ್ಟೊಂದು ಓದಿ ವಿದ್ಯಾವಂತರಾಗಿ ತಿಳ್ಕೊಂಡಿದ್ದು ಏನು? ನಮ್ಮ ಓದಿನಲ್ಲಿರ್ತಕ್ಕಂಥ ದೋಷನ ಅಥವಾ ಬೇರೆ ಏನು ಕಾರಣ ಇದಕ್ಕೆ? ಒಂದು, ನಮ್ಮ ಜಾತಿ ನಮ್ಮ ಧರ್ಮಕ್ಕಿಂತ ಓದಿನಿಂದ ಸಿಕ್ಕಿರತಕ್ಕಂಥ ಜ್ಞಾನ ಇದೆಯಲ್ಲ ಅದು ದೊಡ್ಡದಲ್ಲ ಅಂತ ಜಾತಿಗಳ ನಡುವೆ ಡಿಸೈಡ್ ಆಗೋಗಿದೆ. ನಮ್ಮ ಜಾತಿ ಅಂದರೆ ನಮ್ಮ ಸಂಸ್ಕೃತಿ ಅಂತಂದರೆ ಅದು ಹೇಳ್ಕೊಟ್ಟಿದ್ದೇ ಶ್ರೇಷ್ಠ. ನಮ್ಮ ಸಾವಿರಾರು ವರ್ಷಗಳ ಘನ ಇತಿಹಾಸದ ಜ್ಞಾನಕ್ಕಿಂತ ಈ ಬ್ರಿಟಿಷರು ತಂದ ಈ ಎಜುಕೇಷನ್ ಇದೆಯಲ್ಲ, ಆ ಜ್ಞಾನ ಏನೇನು ಅಲ್ಲ ಅನ್ನೋ ಭಾವನೆ ಇದೆಯಲ್ಲ, ಇದು ನಮ್ಮ ಓದಿನ ಅರ್ಥವನ್ನೇ ಬುಡಮೇಲೆ ಮಾಡಾಕಿದೆ. ಮೊನ್ನೆ ತಾನೇ ತೀರ್ಕೊಂಡ್ರಲ್ಲ SL ಭೈರಪ್ಪನವರು, ಅವರು ಕೂಡ ಒಂದು ಹೇಳಿಕೆ ಕೊಟ್ಟರು. ನನಗೆ ಬಂದಿರತಕ್ಕಂಥ ಜ್ಞಾನ ಸ್ವತಂತ್ರ ಭಾರತದ ಸಂವಿಧಾನದ ಕಾರಣಕ್ಕೋಸ್ಕರ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಆ ಸಂಸ್ಕೃತಿ ಕಾರಣಕ್ಕೆ ನನಗೆ ಇಷ್ಟೊಂದು ಜ್ಞಾನ ಬಂದಿದ್ದು ಅಂತ ಹೇಳಿ SL ಭೈರಪ್ಪನವರು ಹೇಳಿದ್ರು. ಅವರು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಭೈರಪ್ಪನವರಂಥ ಬ್ರಾಹ್ಮಣ ಜಾತಿಯವರಿಗೆ ಅಕ್ಷರ ಅಂದರೆ ಜ್ಞಾನ ಸಿಕ್ಕಿ ಸಾವಿರಾರು ವರ್ಷಗಳೇ ಆಗಿದೆ. ಆ ಕಾರಣಕ್ಕೇ ಬ್ರಾಹ್ಮಣರು ಬುದ್ಧಿವಂತರು ಅಂತ ನಮ್ಮದೇ ಜಾತಿ ವ್ಯವಸ್ಥೆ ಒಪ್ಕೊಂಡಿದೆ. ಹಾಗಾಗಿ ಭೈರಪ್ಪನವರು ನಿಜವನ್ನೇ ಹೇಳಿದ್ದಾರೆ. ಅದಕ್ಕೆ ಪೂರಕ ಅನ್ನೋ ರೀತಿ ನಮ್ಮ ದೇಶದ ಮಾಜಿ ಪ್ರಧಾನಿ ದೇವೇಗೌಡರಂಥವರು ಅಂತಹ ಪ್ರಭಾವಿಗಳು ಕೂಡ ಅಂತಹ ಎತ್ತರದ ಜ್ಞಾನ ಹೊಂದಿದ್ರೂ ಕೂಡ ಬ್ರಾಹ್ಮಣರಿಗೆ ವಿಶೇಷವಾದ ಸ್ಥಾನವನ್ನು ತಮ್ಮ ಅಂಗಳದಲ್ಲಿ ಕಲ್ಪಿಸ್ತಾರೆ.
ಈಗ ಡಿ.ಕೆ. ಶಿವಕುಮಾರ್ ಎಂಬ ಮತ್ತೊಬ್ಬ ಒಕ್ಕಲಿಗ ಪದೇ ಪದೇ ದೇವಸ್ಥಾನ ಹಾಗೂ ಅಲ್ಲಿನ ಅರ್ಚಕರ ಕುರಿತಾಗಿ ಹೆಮ್ಮೆಯ ಭಾಳ ಅಭಿಮಾನದ ಮಾತುಗಳನ್ನು ಆಡೋದು ನೋಡಿದ್ರೆ ಇದು ದೇವೇಗೌಡರು ಮತ್ತು ಡಿ.ಕೆ. ಶಿವಕುಮಾರಿಗೆ ಇರ್ತಕ್ಕಂಥ ಮನಸ್ಥಿತಿಯನ್ನು ಸೂಚಿಸುತ್ತೆ. ಈ ದೇಶದ ಹಿಂದುಳಿದ ವರ್ಗ ಅಂತ ನಾವು ಏನು ಕರಿತೀವಿ ಅಂತಹ ಸಾವಿರಾರು OBCಗಳ ಮನಸ್ಥಿತಿ ಇದೇ ರೀತಿ ಇದೆ. ಜಾತಿ ವಿನಾಶದ ಬಗ್ಗೆ ಈ ಕಾಲದ ಯುವಜನಾಂಗ ಮಾತಾಡ್ತಾ ಇದೆ. ಈ ಹಿಂದೆ ಯುವಕರಾಗಿದ್ದ ಈಗ ಮುದುಕರಾಗಿರ್ತಕ್ಕಂಥ ಜನ ಕೂಡ ಜಾತಿ ನಾಶ ಆಗಲೇಬೇಕು ಅಂತ ಮಾತಾಡ್ತಾ ಇದ್ರು. ಆದರೆ ಜಾತಿ ಅಷ್ಟು ಸುಲಭಕ್ಕೆ ಹೋಗುವಂಥದ್ದಲ್ಲ. ಅದಕ್ಕೆ ನಮ್ಮ ಮನೆಗಳಲ್ಲೇ ಉತ್ತರ ಇದೆ, ನಮ್ಮ ಊರಿನಲ್ಲೇ ಉತ್ತರ ಇದೆ, ನಮ್ಮ ಸಮಾಜದಲ್ಲೇ ಉತ್ತರ ಇದೆ. ಈಗ ಜಾತಿ ಗಣತಿ ಮೂಲಕ ಜಾತಿ ಗಟ್ಟಿಯಾಗದಂತೆ ಏನು ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಅದಕ್ಕಿರೋ ಮಾರ್ಗ ಏನು ಅಂತಂದರೆ ಜಾತಿ ಗಣತಿನೇ. ಇದು ಸಿದ್ದರಾಮಯ್ಯ ಮಾಡಿದ್ದು ಅಂತ ಟೀಕೆ ಮಾಡೋ ಈ BJPಯವರಿಗೆ ಮೋದಿಯವರ ಕೇಂದ್ರ ಸರ್ಕಾರ ತಗೊಂಡಿರೋ ನಿರ್ಧಾರ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ಕೇಂದ್ರ ಸರ್ಕಾರ ಅಂದರೆ ಮೋದಿ ಸರ್ಕಾರ ಏಪ್ರಿಲ್ 30, 2025ರಂದು ಜನಗಣತಿಯೊಂದಿಗೆ ಜಾತಿ ಗಣತಿಯನ್ನು ಸೇರಿಸೋದಾಗಿ ಘೋಷಣೆ ಮಾಡಿದೆ. 1931ರಲ್ಲಿ ಮೊದಲನೇ ಗಣತಿಯಾಗಿದ್ದು, ಅಂದರೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ ಸಂಪೂರ್ಣ ಜಾತಿ ದತ್ತಾಂಶವನ್ನು ಸಂಗ್ರಹಿಸೋದು ಮೋದಿಗಿಂತ ಮುಂಚೆ ಇದ್ದ ಕಾಂಗ್ರೆಸ್ ಸರ್ಕಾರ ಆಗಿರಲಿ, ಇತರ ಘಟಬಂಧನ ಸರ್ಕಾರಗಳಾಗಿರಲಿ ಮಾಡಿರಲಿಲ್ಲ ಅಂತ ಜಾತಿ ಗಣತಿಯನ್ನು ಮೋದಿ ಸರ್ಕಾರ ಮಾಡಕ್ಕೆ ಹೊರಟಿದೆ. ಈ ಜಾತಿ ಗಣತಿ ಮಾರ್ಚ್ 1, 2027ರಿಂದ ಶುರುವಾಗುತ್ತೆ. ಹಿಮಾಲಯದ ಪ್ರದೇಶಗಳಿದಾವಲ್ಲ, ಉದಾಹರಣೆಗೆ ಲಡಾಖ್, ಜಮ್ಮು ಕಾಶ್ಮೀರ, ಇಲ್ಲಿ ಅಕ್ಟೋಬರ್ 1, 2026ಕ್ಕೆ ಶುರುವಾಗುತ್ತೆ. ಅದೇ ರೀತಿ ಅಲ್ಲಿ 30 ಲಕ್ಷ ಜನ ಕಾರ್ಯಕರ್ತರ ಕೆಲಸ ಮಾಡಿದ್ದಾರೆ ಅಂತೇಳಿ ಮೋದಿ ಸರ್ಕಾರ ಹೇಳಿದೆ. ಹಾಗಾದರೆ ನಾವೆಲ್ಲ ಒಂದು ಅನ್ನುವ ಮಂತ್ರದೊಂದಿಗೆ ಅಧಿಕಾರದಲ್ಲಿರ್ತಕ್ಕಂಥ ಮೋದಿ ಯಾಕೆ ಜಾತಿ ಲೆಕ್ಕ ಆಗೋಕ್ಕೆ ಮುಂದಾಗಿದ್ದಾರೆ? ಈಗ ಮೋದಿನೂ ಕೂಡ ಟೀಕೆ ಮಾಡ್ತೀರಾ, ಸಿದ್ದರಾಮಯ್ಯನ ಟೀಕೆ ಮಾಡಿದಾರಲ್ಲ, ಹಾಗೆ ಅದಾಗತ್ತಾ? ಇದು ನಮ್ಮ ನಡುವೆ ಅದೆಷ್ಟು ಕಂದಕ ನಿರ್ಮಾಣ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಒಂದು ಕಡೆ ಜೈ ಸಿದ್ದರಾಮಯ್ಯ ಅನ್ನುವ ಜನ ಇದ್ದರೆ, ಮತ್ತೊಂದು ಕಡೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅದನ್ನೇ ಮೋದಿ ಮಾತಾಡಿದಾಗ ಜೈ ಮೋದಿ ಅನ್ನೋರು ಕೂಡ ಇದ್ದಾರೆ. ಇಷ್ಟೇ ಸಾಕು, ನಮ್ಮ ದೇಶ, ನಮ್ಮ ರಾಜ್ಯ ಮಕ್ಕಿ ಓದ್ಕೊಂಡು ಡಿಗ್ರಿ ಪಡ್ಕೊಂಡಿದ್ದಾರೆ ಹೊರತು ಪ್ರಜಾಪ್ರಭುತ್ವದಂತಹ ಒಂದು ಚಂದದ ಆಶಯ ಇರತಕ್ಕಂಥದ್ದಲ್ಲಿ ನಾವೇ ರಾಜರಾಗೋದನ್ನು ಒಪ್ಕೋತಾ ಇಲ್ಲ. ಈ ಹಿಂದೆ ಒಂದು ಸಮೀಕ್ಷೆ ಆಗಿತ್ತು, ಆದರೆ ಅದು ಸರಿಯಾಗಿ ಆಗಿಲ್ಲ ಅನ್ನೋ ಕೂಗು ಜೋರಾಗಿದ್ದಿತ್ತು. ಈ ಹಿಂದೆ ಆಗಿರ್ತಕ್ಕಂಥ ಪಟ್ಟಿಯ ಪ್ರಕಾರ, ಗಣತಿ ಪ್ರಕಾರ SC 17%, ಅಂದರೆ ಶೆಡ್ಯೂಲ್ಡ್ ಕ್ಯಾಸ್ಟ್, ಇನ್ನೊಂದು ST ಶೆಡ್ಯೂಲ್ಡ್ ಟ್ರೈಬ್ 6.5%, ಮುಸ್ಲಿಮರು 11%, ಕುರುಬರು 7%, ಇತರ OBCಗಳು ಅಂದರೆ ಒಕ್ಕಲಿಗ, ಲಿಂಗಾಯತ, ಇತರ OBCಗಳು 32%, ಮತ್ತು ಜನರಲ್ ಕ್ಯಾಟಗರಿಗೆ 24% ಅಂತ ಅಂಕಿಅಂಶ ಬಹಿರಂಗ ಆಗಿತ್ತು. ಇದು ಬಹಿರಂಗ ಆದ ಹಿನ್ನೆಲೆಯಲ್ಲೇ ಅರೆ ನಾವು ಜಾತಿಯವರು ಇಷ್ಟನೇ ಇರೋದು, ನಮಗಿಂತ ಆ ಜಾತಿ ಆ ಧರ್ಮದ ಸಂಖ್ಯೆ ಜಾಸ್ತಿ ಆಗೋಯ್ತಲ್ಲ, ಈಗಾದರೆ ನಾವು ನಮ್ಮ ಜಾತಿಯವರು ಎಲೆಕ್ಷನ್ ಗೆಲ್ಲೋದು ಹೆಂಗೆ ಅನ್ನುವ ಚರ್ಚೆಗಳು ಭಾಳ ದೊಡ್ಡದಾಗಿ ಶುರುವಾಯಿತು. ಅದರ ಹಿನ್ನೆಲೆಯಲ್ಲೇ SC ST ಜಾತಿಗಳಲ್ಲಿ ಒಳ ಮೀಸಲಾತಿಯ ಕೂಗು ಕೂಡ ಜೋರಾಗಿ ಬಂತು. ಆ ಗಣತಿ ಮಾಡಿದಾಗಲೇ ಗೊತ್ತಾಗಿದ್ದು, ಪಂಚಮ ಅಂತಂದರೆ ಹಿಂದೂ ಧರ್ಮದಲ್ಲಿ ಇದ್ದು ಯಾವುದೇ ಸೌಲಭ್ಯವನ್ನು ಪಡೆದಿರತಕ್ಕಂಥ ಜಾತಿಗೆ ಸೇರಿದಂಥವ್ರು, ಅದರ ಆಚೆಗೂ ಕೂಡ, ಪಂಚಮರ ಆಚೆಗೂ ಕೂಡ ನೂರಾರು ಜಾತಿಗಳಿದ್ದಾವೆ. ಆ ಜಾತಿಯ ಲೇಬಲ್ಗಳೇ ಇಲ್ಲ, ಅವಕ್ಕೆ ಹೆಸರೇ ಇಲ್ಲ, ಅವಕ್ಕೆ ಯಾವ ಸವಲತ್ತು ಸಿಗೋದು ಸಾಧ್ಯನೇ ಇಲ್ಲ. ಹಾಗಾದರೆ ಸ್ವಾತಂತ್ರ್ಯ ಬಂದು 80 ವರ್ಷಗಳಾದ ನಂತರವೂ ಕೂಡ ಕೋಟ್ಯಾಂತರ ಜನ ಯಾವುದೇ ಸವಲತ್ತಿಲ್ಲದೆ ಬದುಕ್ತಾ ನಮ್ಮ ಬದುಕನ್ನು ಕಳೆದುಬಿಟ್ಟಿದ್ದಾರೆ. ಅಂತಹ ಜಾತಿಗಳು ನಮ್ಮನ್ನು ಆಳುವ ಸರ್ಕಾರದ ಪಟ್ಟಿಯಲ್ಲಿ ಇಲ್ಲವೇ ಇಲ್ಲ ಅಂತಂದರೆ ಅವಕ್ಕೆ ಮೀಸಲಾತಿ ಎಲ್ಲಿಂದ ಬರಬೇಕು, ನಿಗಮ ಮಂಡಳಿಗಳು ಎಲ್ಲಿಂದ ಬರಬೇಕು? ಇದೆಲ್ಲ ಏನೇ ಆಗಲಿ, ಪಕ್ಕದ ತೆಲಂಗಾಣದಲ್ಲಿ ಜಾತಿ ಗಣತಿ ಮುಗಿದೇ ಹೋಗಿದೆ. BJPನೇ ಅಧಿಕಾರದಲ್ಲಿರ್ತಕ್ಕಂಥ ಬಿಹಾರದಲ್ಲಿ ಜಾತಿ ಗಣತಿ ಮುಗಿದು OBC ಪಂಗಡಕ್ಕೆ ಹೆಚ್ಚಿನ ಮೀಸಲಾತಿ ಕೂಡ ಅದೇ ಕಾರಣಕ್ಕೋಸ್ಕರ ಸಿಕ್ಕಿದೆ. ಹೀಗಿರುವಾಗ ಜಾತಿ ಇಲ್ದಂಗೆ ಮಾಡ್ತೀವಿ ಅಂತ ಹೊರಗೆ ಮಾತ್ರ ಹೇಳ್ಕೊಂಡು ಒಳಗೆ ಜಾತಿಯನ್ನು ಗಟ್ಟಿ ಮಾಡಿ ದೇಶವನ್ನು ಮತ್ತಷ್ಟು ಕತ್ತಲು ಕೂಪಕ್ಕೆ ತಳ್ಳೋ ಬದಲು ಎಲ್ಲ ಜಾತಿಗಳ ಚಕ್ಕ ಸಿಗಲಿ ಬಿಡಿ. ಯಾವ ಜಾತಿ ಯಾವ ಸ್ಥಿತಿಲಿದೆ ಅಂತ ಗೊತ್ತಾಗಲಿ. ರಾಜಕೀಯ ಕಾರಣಕ್ಕೆ, ಎಲೆಕ್ಷನ್ ಕಾರಣಕ್ಕೆ ಗಣತಿ ಮಾಡಿಬಿಡಿ. ಜನರಾದ ನಾವು ಕೂಡ ಎಲೆಕ್ಷನ್ ಗೆಲ್ಲೋ ಕಾರಣಕ್ಕೆ ಗಣತಿಯ ಲೆಕ್ಕ ಕೊಡೋದು ಬೇಡ. ಜಾತಿಯನ್ನೇ ಉಸಿರಾಡೋ ದೇಶದಲ್ಲಿ ನಮ್ಮ ಜಾತಿ ಯಾವ ಕಂಡೀಷನ್ನಲ್ಲಿದೆ ಅಂತ ತಿಳಿಯೋದಕ್ಕೆ, ಆ ಮೂಲಕ ನಮ್ಮ ಸುಧಾರಣೆ ಮಾಡ್ಕೊಳ್ಳೋದಕ್ಕೆ ಸಹಕರಿಸ್ಬೇಕಾಗತ್ತೆ. ಇಲ್ಲಿ ಸಿದ್ದರಾಮಯ್ಯ, ಮೋದಿ ಎಲ್ಲ ಕೇವಲ ನಿಮಿತ್ತ ಅಷ್ಟೇ. ಇಲ್ಲಿ ಯಾರನ್ನೋ ದೂರ್ತಾ ಹಾದಿ ತಪ್ಪಿಸಲು ಹೊರಟ್ರೆ ನಿಜಕ್ಕೂ ಕೂಡ ಹಾದಿ ತಪ್ಪುವರು ನಾವೇನೆ. ಧನ್ಯವಾದಗಳು.